ಜೈ ಬಲ ಭಾರತ್ ಮಾತಾ ಕಿ ಇವತ್ತಿಂದಾನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡಬೇಕು. ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ರೆ ಅವ್ರಿಗೆ ಒಂದು ಅವಗಾಹನೆ ಇರೋದು, ಎಲ್ಲೋ ಯಾರೋ ಇರೋರು ನಮ್ಮ ಉಸ್ತುವಾರಿ ಮಂತ್ರಿ ಮಾಡಿದ್ರೆ ಏನ್ ಪ್ರಯೋಜನ? ಈ ಸರ್ಕಾರಗಳಿಗೆ ಏನಾದ್ರು ಗೊತ್ತಾಗುತ್ತೋ ಇಲ್ವೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದಾರಲ್ಲ, ಅದೇ ಪಕ್ಷದಲ್ಲಿ ಗೆದ್ದಿರೋಂಥ ಶಾಸಕರು ಇದಾರಲ್ಲ, ಯಾರನ್ನಾದ್ರೂ ಮಾಡಿದ್ರೆ ಅವರು ನಮ್ಮ ಜಿಲ್ಲೆಯವರೇ ಅಂತ, ನಮ್ಮ ಜಿಲ್ಲೆದೇ ಅಂತ ಒಂದು ಅಭಿಮಾನನೂ ಇನ್ನು ಜವಾಬ್ದಾರಿನೂ ಇರ್ತಾ ಇತ್ತು. ಇವಾಗ ಜವಾಬ್ದಾರಿನೇ ಇಲ್ಲದೆ ಇರುವಂತ ಮಂತ್ರಿಗಳನ್ನ ನಮ್ಮ ಜಿಲ್ಲೆಗೆ ಹಾಕ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂದ್ರೆ ಅವ್ರಿಗೇನು ಅವ್ರ ಸಮಸ್ಯೆನೇ ಅವ್ರಿಗೆ ಅರ್ಥನೂ ಆಗಲ್ಲ. ಇಲ್ಲಿ ಬದುಕಿ ಬಾಳಿದವ್ರಿಗೆ ಮಂತ್ರಿ ಕೊಟ್ಟಿದ್ರೆ ಆಗಿರೋದು. ಇಷ್ಟು ಮಿಕ್ಕಿದ್ದು ಎಲ್ಲ ಇವ್ರು ಹೇಳಿದ್ದಾರೆ, ಬೇರೆ ಏನು ನಾವು ಮಾತಾಡಕ್ ಹೋಗಲ್ಲ. ಕಚೇರಿಗೆ ಮುತ್ತಿಗೆ ಹಾಕ್ತೇವೆ, ಅದಕ್ಕೆ ಯಾವುದೇ ರೀತಿಯಾದಂತ ಆತಂಕ ಇಲ್ಲ ನಮಗೆ ಹೋರಾಟಗಾರರಿಗೆ. ಇದು ನಮ್ಮ ಡಿಮ್ಯಾಂಡು. ಈಗ ತಹಸೀಲ್ದಾರ್ ಸಾಹೇಬರು ತಿಳ್ಕೊಂಡು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತಿಳ್ಕೊಂಡು ಅವರನ್ನ ಬಿಡುಗಡೆ ಮಾಡಿದಾರ ಮಾಡಿಲ್ವಾ ಅಂತ ಹೇಳಿ ನಮ್ಗೆ ಮಾಹಿತಿ ಕೊಡ್ಬೇಕು. ಇಲ್ಲ ಅಂತಂದ್ರೆ ಹೋರಾಟ ಹಂಗೆ ಮುಂದುವರಿಯುತ್ತೆ. ಮತ್ತು ನಮ್ಮವರ ಕಡೆಯಿಂದ ನಮಗೆ ಫೋನ್ ಬರಬೇಕು, ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಅಡಿಷನಲ್ SP ಅವರು ನಮಗೆ ಮಾತು ಕೊಟ್ಟಿದ್ದಾರೆ, ನಮ್ಮ ಇವತ್ತು ಯಾವುದೇ ಹೋರಾಟಗಾರರ ಮೇಲೆ ಯಾವುದೇ ಕೇಸ್ ಇಲ್ಲದೆ, FIR ಇಲ್ಲದೆ ರಿಲೀಸ್ ಮಾಡ್ತೀವಿ ಅಂತ. ಬಟ್ ಆದರೂ ನಮ್ಮವ್ರು ಇನ್ನೂ ಅಲ್ಲಿ ಕೊಂಡ್ರಾಜನಹಳ್ಳಿ ಗೇಟಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥವ್ರು ಇನ್ನೂ ಸ್ಟೇಷನಲ್ಲಿ ಇದ್ದಾರೆ. ಅವ್ರನ್ನ ಬಿಡುಗಡೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರು ಬಿಡುಗಡೆ ಆಗಿದ್ದಾರೆ ಅಂತ ಮಾಹಿತಿ ನಮಗೆ ಬರಬೇಕಾಗಿದೆ. ಈಗಲೂ ನಾನು ಅಡಿಷನಲ್ SP ಅವ್ರನ್ನ ಮಾತಾಡಿದ್ದೀನಿ. ಅದರ ಭಾಗವಾಗಿ ನಮ್ಮ ಈಗ ಸರ್ಕಲ್ ಇನ್ಸ್ಪೆಕ್ಟರ್, ನಮ್ಮ ತಹಸೀಲ್ದಾರ್ ಸಾಹೇಬ್ರಿದ್ದಾರೆ.